ಸಂಜೆಯಿಂದ ಕೂಡ ತುಂಬಾ ಜನ ಆಸ್ಪಿರೆಂಟ್ಸು ಮೆಸೇಜ್ ಮತ್ತೆ ಕಾಲ್ ಮಾಡ್ತಾ ಇದ್ರಿ. ಏನು ಅಂತಂದ್ರೆ ಇವತ್ತಿನ ಒಂದು ಕ್ಯಾಬಿನೆಟ್ ಮೀಟಿಂಗ್ ಏನಿತ್ತು, ಸೊ ಅದರಲ್ಲಿ ಏನು ಚರ್ಚೆ ಆಯಿತು, ಏನು ವಿಷಯ ಅಂತ ನೋಡಿ. ನಾನು ಸಂಜೆ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಯಾರು ನೋಡಿದ್ರೋ ಇಲ್ವೋ ಗೊತ್ತಿಲ್ಲ. ಅದರಲ್ಲಿ ಹೇಳಿದ್ದೀನಿ ಸ್ಪಷ್ಟವಾಗಿ, ನಮಗೆ ಈ ಕ್ಯಾಬಿನೆಟ್ ಮೀಟಿಂಗ್ ಡಿಸಿಷನ್ ಮೇಲೆ ನಂಬಿಕೆ ಇಲ್ಲ. ಸುಮ್ಮನೆ ಅದು ಕೂಡ ಸುಳ್ಳು ಭರವಸೆ ಆಗುತ್ತೆ. ದಯವಿಟ್ಟು ಎಷ್ಟೇ ಇವರನ್ನು ನಂಬಿದ್ರು ಕೂಡ ಆಲ್ರೆಡಿ ನಂಬಿಕೆ ದ್ರೋಹವನ್ನು ಬಗ್ದಿದ್ದಾರೆ. ಆಸ್ಪಿರೆಂಟ್ಸ್ ದಿನನಿತ್ಯ ಕರೆ ಮಾಡಿ ಪ್ರತಿಯೊಬ್ಬರಿಗೂ ಕೂಡ, ನಾಟ್ ಓನ್ಲಿ ನನಗೆ, ಪ್ರತಿಯೊಬ್ಬರಿಗೂ ಕೂಡ ಕೇಳ್ತಾರೆ ಏನಾಗ್ಬೋದು ಸರ್, ಯಾವಾಗ ನೋಟಿಫಿಕೇಶನ್ ಆಗುತ್ತೆ. ನಿಜಕ್ಕೂ ಆ ಮಾತು ಕೇಳಿದಾಗ ನಮ್ಮ ಕಣ್ಣಲ್ಲಿ ನೀರು ಬಂದಂಗೆ ಆಗುತ್ತೆ. ಅಷ್ಟು ಕಷ್ಟ ಇದೆ ನಿಜಕ್ಕೂ. ಬೆಂಗಳೂರಲ್ಲಿ ಕೆಲವು ಸ್ವಿಗ್ಗಿ ಝೊಮ್ಯಾಟೊ ಮಾಡ್ಕೊಂಡು ಇನ್ನೂ ಕೂಡ 4 ವರ್ಷ ಆಯಿತು ಪದವಿ ಮುಗಿಸ್ಕೊಂಡು, ಯಾವುದೋ ಒಂದು PSI ಎಕ್ಸಾಮ್ ಕೂಡ ನಮಗೆ ಬರೆಯೋಕ್ಕಾಗ್ತಾ ಇಲ್ಲ. ಸೊ ದಯವಿಟ್ಟು ಏನಾದರೂ ಮಾಡಿ ಅಂತಾರೆ. ನೋಡಿ, ಏನಾದರೂ ಮಾಡಿ ಅನ್ನೋದಕ್ಕೆ ಹೋರಾಟ ಮಾಡೋಕೆ ಹೋದರೆ ಅವಕಾಶ ಕೊಡಲ್ಲ, ಹೋರಾಟವನ್ನು ತಿಕ್ತಾರೆ. ಅಥವಾ ಸರ್ಕಾರದ ಮೂಲಕ ಮನವಿ ಮಾಡ್ಕೊಂಡ್ರೆ ಅವ್ರದಂತೂ ಯಾವುದಕ್ಕೂ ಸ್ಪಂದನೆ ಇಲ್ಲ. ಏನು ಮಾಡೋದು ಹೇಳಿ. ಇನ್ನು ಕೆಲವರು ದಯ ಮಾಡಕ್ಕೆ ಅರ್ಜಿ ಸಲ್ಲಿಸ್ಕೊಳ್ಳೋಣ ಸರ್ ಸುಮ್ಮನೆ ನಮ್ಮ ಪೋಷಕರೊಂದಿಗೆ, ಆಗ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ರ. ತುಂಬ ಕಷ್ಟ ಆಗ್ತಾ ಇದೆ. ಇದು ನಿಮ್ಗೊಬ್ರಿಗೆ ಆಗ್ತಾ ಇರೋ ಸಮಸ್ಯೆ ಇಲ್ಲ, ರಾಜ್ಯದ ಲಕ್ಷಾಂತರ ಜನ ಆಸ್ಪಿರೆಂಟ್ಸ್ಗೆ ಆಗ್ತಾ ಇರೋ ಸಮಸ್ಯೆ. ಸೊ ಖಂಡಿತವಾಗಿ ದಯವಿಟ್ಟು ಒಂದು ಒಳ್ಳೆ ಪ್ಲಾನನ್ನು ಮಾಡೋಣ. ಈಗ ಯಾವುದೇ ರೀತಿಯಾಗಿ ಶಾಂತಿಯಿಂದ ಸುವ್ಯವಸ್ಥೆ ಕಾಪಾಡಬೇಕು, ನಾವು ಕಾನೂನಿಗೆ ಭಂಗ ತರಬಾರ್ದು ಅಂತ ಎಷ್ಟೇ ವಿನಮ್ರವಾಗಿ ನಡ್ಕೊಂಡ್ರೂ ಕೂಡ ಅದಕ್ಕೆ ಬೆಲೆ ಕೊಡುವಂತೆ ಕಾಣ್ತಾ ಇಲ್ಲ. ನೋಡಿ, ಒಂದು ವಿಷಯ, ಒಳ ಮೀಸಲಾತಿಯ ವಿಚಾರ, ಆ ಎರಡೂ ಸಮುದಾಯದವರು ಈಗೇನು ಇಲ್ಲಿ ಎರಡಕ್ಕೂ ಕೂಡ ಅಬ್ಜೆಕ್ಷನ್ ಆಗ್ತಾ ಇದ್ದಾರೆ. ಸೊ ಅವರನ್ನು ಕರೆಸ್ಬಿಟ್ಟು ಈ ವಿಷಯದಲ್ಲಿ ಚರ್ಚೆಯನ್ನು ಮಾಡಿಬಿಟ್ಟು ನೇಮಕಾತಿಗಳಿಗೆ ಪ್ರಕ್ರಿಯೆಗಳಿಗೆ ಚಾಲನೆ ಕೊಡೋದಕ್ಕೆ ಸರ್ಕಾರಕ್ಕೆ ಅದು ದೊಡ್ಡ ವಿಷಯ ಅಲ್ಲ. ಹಾಗೆ ನ್ಯಾಯಾಲಯದಲ್ಲೂ ಕೂಡ ಇರುವಂಥ ರಿಸರ್ವೇಷನ್ ಕೇಸನ್ನು ಕೂಡ ಮನಸ್ಸು ಮಾಡಿದ್ರೆ ಇವರು ಈಸಿಯಾಗಿ ಅಲ್ಲೂ ಕೂಡ ಅವಕಾಶ ಪಡಿಬೋದು. ಬಟ್ ಅದು ಯಾವುದನ್ನು ಕೂಡ ಸ್ಪಷ್ಟವಾಗಿ ನಿರ್ಧಾರ ತೆಗೆದುಕೊಳ್ತಾ ಇಲ್ಲ. ಅಗೇನ್ ಆ್ಯಂಡ್ ಅಗೇನ್ ಈಸಿ ಅವರಲ್ಲಿ ಅಬ್ಸೆಂಟ್ ಆಗ್ತಾ ಇದ್ದಾರೆ. ಈ ಕಡೆ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡಿದ್ರು ಕೂಡ ಯಾವುದಕ್ಕೂ ಕೂಡ ಫಲ ಸಿಗ್ತಾ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ರಾಜ್ಯದ ಯುವಜನರ ಭವಿಷ್ಯವನ್ನು ಸರ್ಕಾರ ಅಂತೂ ಲೆಕ್ಕಿಸ್ತಾ ಇಲ್ಲ. ಸೊ ಅದಕ್ಕೆ ನೋಡಿ, ಈಗ ಮೀಟಿಂಗ್ ಬಗ್ಗೆ ಮತ್ತೆ ಅಗೇನ್ ಆ್ಯಂಡ್ ಅಗೇನ್ ಪ್ರಶ್ನೆಗಳು ಕೇಳ್ತಾ ಇದ್ರೆ, ಅದಕ್ಕೋಸ್ಕರ ಒಂದು ಕ್ಲಾರಿಟಿ ಕೊಡೋಣ ಅಂತ ಈ ವಿಡಿಯೋ ಮಾಡಿದೆ. ಅದು ಯಾವುದೇ ಒಂದು ಹೋಪನ್ನು ನಮಗಂತೂ ಖಂಡಿತವಾಗಿ ನಾವು ಇಟ್ಕೊಂಡಿಲ್ಲ. ಆ ಹೋಪ್ ಇದ್ದಿತ್ತು ಅಂತಂದರೆ ಸರ್ಕಾರ ಅದನ್ನು ಈ ಹಿಂದೆನೇ ಮಾಡ್ಬೋದಾಗಿತ್ತು. ಪದೇ ಪದೇ ಪೋಸ್ಟ್ಪೋನ್ ಮಾಡುವಂಥ ಅವಶ್ಯಕತೆ ಇರ್ತಾ ಇರಲಿಲ್ಲ. ಆ್ಯಂಡ್ ಈ ಒಂದು ವಿಷಯದಲ್ಲಿ ತುಂಬ ನಂಬಿಕೆ ಇಟ್ಕೊಂಡು ಕೂತಿದ್ರೆ ಬೆಳಿಗ್ಗೆ ಅಂತ ನನಗೆ ಗೊತ್ತಾಯಿತು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡಿ, ಅವ್ರಿಗೆ ಹೇಳಿದ್ರು ಕೂಡ ಸಮುದಾಯದಲ್ಲಿ ಆಯ್ತಪ್ಪ ನಾವು ಸಮಾಧಾನ ಪಡಿಸಿದ್ದೀವಿ, ಬಗೆಹರಿಸ್ತೀವಿ ಅದ್ರದ್ದು ಟೆಕ್ನಿಕಲಿ ನಾಟ್ ಪಾಸಿಬಲ್. ತುಂಬ ಕಷ್ಟ ಇದೆ. ಇವರು ಕೊಟ್ಟಿರೋ ವರದಿಯನ್ನೇ ಅಲ್ಲಿ ಒಪ್ಪೋದಕ್ಕೆ ರೆಡಿ ಇಲ್ಲ ಕೆಲವರು. ಈಗ ಆ ವರದಿಯನ್ನು ಪ್ರಕಾರ ಇವರು ಅನುಷ್ಠಾನ ಮಾಡಿ ನಾವು ಜಾರಿ ಮಾಡ್ತೀವಿ ಅಂದರು, ಮತ್ತಷ್ಟು ಸಮಯ ಬೇಕಿದೆ ಅದಕ್ಕೆ. ಆ ಸಮಯ ಎಲ್ಲವನ್ನು ತೆಗೆದುಕೊಂಡು ಇವ್ರು ಮಾಡ್ತೀವಿ ಅನ್ನೋದು ನಿಜಕ್ಕೂ ನನಗಂತೂ 100% ಹೇಳ್ತೀನಿ. ಅವ್ರು ಹೇಳಿರೋಂತೆ ಹೋರಾಟಗಾರರನ್ನು ಕಟ್ ಹಾಕೋದಕ್ಕೆ ಏನು 1 ವರ್ಷ ನೀವು ಹೋರಾಟ ಮಾಡಿಬಿಡಿ ಅಂತ ಹೇಳಿದಾರಲ್ಲ, ಆ 1 ವರ್ಷನೂ ಇವ್ರು ನೇಮಕಾತಿ ಮಾಡೋಕ್ಕಾಗಲ್ಲ ಅನ್ನೋ ರೀತಿ ಇಂಡೈರೆಕ್ಟ್ ಆಗಿ ಹೇಳಿದಾರೇನೋ ಅನ್ನೋ ರೀತಿ ನನಗಂತೂ ಅನಿಸ್ತಾ ಇದೆ. ಸ್ಪಷ್ಟವಾಗಿ ಅದೇ ಇರ್ಬೋದೇನೋ ಅನ್ನೋವಂಥದ್ದು ನನ್ನ ಅಭಿಪ್ರಾಯ. ಯಾಕಂದರೆ ಇವ್ರು ಮಾಡ್ತಾ ಇರೋ ಕೆಲಸಗಳನ್ನ ನೋಡ್ತಾ ಇದ್ರೆ ನಮ್ಗೆ ಅನಿಸ್ತಾ ಇರೋದೇ ಹಾಗೆ. ಇನ್ನೂ 1 ವರ್ಷ ಇದನ್ನೇ ಕತೆ ಹೇಳ್ಕೊಂಡು ಹೋಗೋದಕ್ಕೇನೋ. ಪಾಪ ಎಷ್ಟು ಹೇಳಿ, ಒಂದೊಂದು ತಿಂಗಳಿಗೆ ಪ್ರತಿ ತಿಂಗಳು ಬೆಂಗಳೂರಲ್ಲಿ ಓದ್ತಾ ಇರುವಂಥ ಆಸ್ಪಿರೆಂಟ್ಸ್ಗೆ 12,000 - 15,000 ಬೇಕಿಲ್ಲಿ. ಒಂದು ಲೈಬ್ರರಿ ಫೀಸಿಂದ ಹಿಡಿದು PG, ಊಟ ಎಲ್ಲವೂ ಕೂಡ. ಇನ್ನು ಧಾರವಾಡದಲ್ಲಾದ್ರೆ 5,000 - 6,000, ಎಷ್ಟು ಕೋಟ್ಯಾಂತರ ರೂಪಾಯಿ ಹಣ ಯುವ ಜನತೆ ವ್ಯಯಿಸ್ತಾ ಇದ್ದಾರೆ ಎಲ್ಲರೂ ಸೇರಿ. ಆ ಹಣವನ್ನು ಯಾರಿಗೂ ಕೊಡ್ತಾ ಇಲ್ಲ, ನಿಮ್ಮ ಸರ್ಕಾರಕ್ಕೆ ತೆರಿಗೆ ಕಟ್ತಾ ಇದ್ದಾರೆ ಬೇರೆ ಬೇರೆ ಮುಖಾಂತರ, ಬೇರೆ ಬೇರೆ ರೀತಿಯಾಗಿ. ಸೊ ಅದಕ್ಕೆ ನೋಡಿ, ಇನ್ನೂ ಕಾಯುವುದು, ತಾಳ್ಮೆ, ಪದಗಳಿಗೆಲ್ಲ ಅರ್ಥವೇ ಕಳ್ಕೊಂಡು ಹೋಗ್ಬಿಟ್ಟಿದೆ. ನೋಡೋಣ ಇದ್ರ ಬಗ್ಗೆ. ನಾಳೆ ಕೂಡ ನಾನು ಬೆಂಗಳೂರಲ್ಲಿರುವಂಥ ಆಸ್ಪಿರೆಂಟ್ಸ್ಗಳ ಜೊತೆಗೆ ಮತ್ತೊಂದು ಚರ್ಚೆಯನ್ನು ಮಾಡೋಣ ಅಂತ ಹೇಳಿದ್ದೀವಿ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ HD ಕುಮಾರಸ್ವಾಮಿ ಸರ್ನು ಕೂಡ ಈ ಬಗ್ಗೆ ನಾವು ಅಪ್ರೋಚ್ ಮಾಡಬೇಕು ಅಂತ ಹೇಳಿದ್ದೀವಿ. ನೋಡೋಣ ಏನಾಗುತ್ತೋ ಅದು ಮಾಡೋಣ. ಧನ್ಯವಾದ.